ಸ್ನೇಹಿತರೆ ನಮಸ್ಕಾರ. ಅಗ್ನಿಸಾಕ್ಷಿ ಸೀತಾರಾಮ ಸೀರಿಯಲ್ನ ನಟಿ, ಕಿರುತೆರೆಯ ಪ್ರಖ್ಯಾತ ಕಲಾವಿದೆಯೂ ಕೂಡ ಆಗಿರುವಂತಹ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ತುಂಬ ಅದ್ದೂರಿಯಾಗಿ ನೆರವೇರಿದೆ. ಇದೀಗ ಮದುವೆ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಅವರ ಕುಟುಂಬ ಚಿಂತನೆ ಮಾಡ್ತಿದೆ. ಒಂದಷ್ಟು ಹಾಲ್ಗಳನ್ನು ಕೂಡ ಡೇಟನ್ನು ಫಿಕ್ಸ್ ಮಾಡಬೇಕು, ಈ ಮದುವೆಯನ್ನು ಎಂಗೇಜ್ಮೆಂಟನ್ನು ಕೂಡ ತುಂಬ ಅದ್ದೂರಿಯಾಗಿ ಮಾಡಬೇಕು ಅನ್ನೋಂಥ ಒಂದಷ್ಟು ತಯಾರಿಯಲ್ಲಿ ಇದ್ದಾರೆ. ಅವರ ತಾಯಿ ಈಗ ಒಂದಷ್ಟು ವಿಚಾರಗಳನ್ನು ಇತ್ತೀಚೆಗೆ ಹಂಚಿಕೊಂಡಿದ್ರು. ಇದರ ಜೊತೆಗೆ ಸಂಗೀತ, ನೃತ್ಯ, ರುಚಿ ರುಚಿಯಾದಂಥ ಅಡುಗೆ, ಫನ್ ಎಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿದೆ ಅನ್ನುವಂತಹ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಇದೆಲ್ಲದರ ನಡುವೆ ವೈಷ್ಣವಿ ಗೌಡ ಅವರ ಮೊದಲ ಹುಡುಗ ಈಗ ಪ್ರತ್ಯಕ್ಷ ಆಗಿದ್ದಾನೆ. ಅಂದರೆ ಅವತ್ತು ಇದೇ ವೈಷ್ಣವಿ ಗೌಡ ಅವರ ಜೊತೆಗೆ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಏನೊಂದು ಮಾತುಕತೆ ನಡೆದಿತ್ತು ನೋಡಿ, ಆ ಹುಡುಗ ಪ್ರತ್ಯಕ್ಷ ಆಗಿದ್ದಾನೆ. ಆತ ಎಲ್ಲೋಗಿದ್ದ, ಈಗ ಏನು ಮಾಡ್ತಿದ್ದಾನೆ, ಆತನ ಮದುವೆ ಕ್ಯಾನ್ಸಲ್ ಆಗಿದೆ ಯಾಕೆ, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೀತಾರಾಮ ಧಾರಾವಾಹಿಯ ನಟಿ ವೈಷ್ಣವಿ ಗೌಡ ಕಳೆದ ವಾರ ಏಪ್ರಿಲ್ 14ನೇ ತಾರೀಕು ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು. ಅವರ ಭಾವಿ ಪತಿ ಅನುಕೂಲ್ ಮಿಶ್ರಾ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು, ಜೊತೆಗೆ ವೈಷ್ಣವಿ ಅತ್ತೆ ಕೂಡ ಸರ್ಕಾರಿ ಕೆಲಸದಲ್ಲಿ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಆಗಿ ಮದುವೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಇನ್ನು ವೈಷ್ಣವಿ ತಂದೆ ತಾಯಿಯ ಕನಸು ಕೂಡ ಇದೇ ಆಗಿದೆ. ಹೀಗಾಗಿ 5 ರಿಂದ 6 ದಿನಗಳ ಕಾಲ ಈ ಮದುವೆಯ ಸಂಭ್ರಮ ನೆರವೇರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇದೆಲ್ಲದರ ಬೆನ್ನಲ್ಲೇ ಈಗ ದಿಢೀರ್ ಅಂತ ಹೇಳ್ಬಿಟ್ಟು ವೈಷ್ಣವಿಯವರ ಮೊದಲ ಅಥವಾ ಒಂದು ಮಾತುಕತೆ ನಡೆದ ಮದುವೆಯ ಮಾತುಕತೆ ನಡೆದಿತ್ತು ನೋಡಿ. ಆ ಮಾತುಕತೆ ನಡೆದಂತಹ ಅಥವಾ ಇನ್ನೇನು ಮದುವೆ ಆಗಬೇಕು ಅಂತೇಳಿ ನಿಶ್ಚಯ ಆಗಿದ್ದಂತಹ ಪರಸ್ಪರ ಹಾರವನ್ನು ಕೂಡ ಬದಲಾಯಿಸಿಕೊಂಡು ಹುಡುಗಿ ನೋಡುವ ಶಾಸ್ತ್ರವನ್ನು ಕೂಡ ಮುಗಿಸಿದಂತಹ ಹುಡುಗ ಈಗ ಪ್ರತ್ಯಕ್ಷ ಆಗಿದ್ದಾನೆ. ಆತನ ಹೆಸರೇ ವಿದ್ಯಾಭರಣ. ಬೇಸಿಕಲಿ ನಟ ಕೂಡ ಹೌದು, ಜೊತೆಗೆ ಅವರ ತಂದೆ ಉದ್ಯಮಿ ಕೂಡ ಹೌದು. ವೈಷ್ಣವಿ ಗೌಡ ಪ್ರಸ್ತುತ ತುಂಬ ಜವಾಬ್ದಾರಿಯುತ ಇರೋದು ಅಂತ ಹುಡುಗನನ್ನು ಮದುವೆ ಆಗ್ತಿದ್ದಾರೆ. ಅವರು ಬಯಸಿದಂತೆ ಗೌರವ ಇರುವಂತಹ ಮತ್ತು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಹುಡುಗ. ಹಾಗೆಯೇ ಇಂಡಿಯನ್ ಏರ್ಫೋರ್ಸ್, ಭಾರತ ದೇಶಕ್ಕಾಗಿ ಕೆಲಸ ಮಾಡುವಂತಹ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಹುಡುಗನನ್ನು ಅನುಕೂಲ್ ಮಿಶ್ರನನ್ನು ಮದುವೆ ಮಾಡಿಕೊಳ್ತಾ ಇದ್ದಾರೆ. ಇದರ ನಡುವೆ ಇದಕ್ಕೂ ಮುಂಚೆ ವೈಷ್ಣವಿ ಯಾರೊಂದಿಗೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಅಥವಾ ಹಾರವನ್ನು ಬದಲಾಯಿಸ್ಕೊಂಡಿದ್ರು, ಆ ಹುಡುಗ ವಿದ್ಯಾಭರಣ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ವಿದ್ಯಾಭರಣ ಈಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಅವನ ಕಥೆ ಏನಾಯಿತು, ವೈಷ್ಣವಿ ಮದುವೆ ಬಗ್ಗೆ ಆತ ಏನು ಹೇಳ್ತಾನೆ, ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಆಗಿತ್ತು. ಚರ್ಚೆಯ ಕೇಂದ್ರ ಬಿಂದು ಕೂಡ ಆಗಿತ್ತು. ಯಾವಾಗಲೂ ಕೂಡ ಪ್ರೀತಿ ಅಂತೇಳಿ ಬಂದಾಗ ಹುಡುಗಿಯರಿಗೆ ಹುಡುಗರಿಂದ ಮೋಸ ಆಯಿತು ಅನ್ನೋಂಥ ಕಾಲ ಇದು. ಆದ್ರೀಗ ಹುಡುಗಿಯರಿಂದ ಹುಡುಗರಿಗೆ ಮೋಸ ಆಯಿತು ಅನ್ನೋಂಥ ಕಾಲ ಶುರುವಾಗಿದೆ. ಹುಡುಗಿಯರು ಮದುವೆ ಆಗಿ ಹೋಗ್ತಾರೆ, ಆದರೆ ಹುಡುಗರು ಪ್ರೀತಿಯನ್ನು ನೆನಪಿಸ್ಕೊಂಡು ನೋವಿನಲ್ಲಿ ಕಾಲ ಕಳೀತಾರೆ. ಹುಡುಗಿಯರು ಒಂದು ಸಂಬಂಧವನ್ನು ತುಂಬ ಸುಲಭವಾಗಿ ಒಪ್ಪಿಕೊಳ್ತಾರೆ, ಮರೀತಾರೆ. ಆದರೆ ಹುಡುಗರು ಅಷ್ಟೊಂದು ಸುಲಭವಾಗಿ ಒಪ್ಪಿಕೊಳ್ಳೋದು ಇಲ್ಲ, ಮರೆಯೋದೂ ಇಲ್ಲ ಅನ್ನುವಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರದ ಬಗ್ಗೆ ನಡೀತಾ ಇದೆ. ವಾಸ್ತವವೂ ಕೂಡ ಹೌದು ಅಂತಲೂ ಕೂಡ ಹೇಳಬಹುದು, ಅದರಲ್ಲೇನೂ ಕೂಡ ಉತ್ಪ್ರೇಕ್ಷೆ ಇಲ್ಲ. ವಿದ್ಯಾಭರಣ ವೈಷ್ಣವಿ ಗೌಡ ಅವರೊಂದಿಗೆ ಮೊದಲು ಎಂಗೇಜ್ಮೆಂಟನ್ನು ಮಾಡಿಕೊಂಡಂಥ ಹುಡುಗ. ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಹೇಳಿದರೂ ಕೂಡ ವೈಷ್ಣವಿ ಅವರಿಗೆ ಶೂಟಿಂಗ್ ಸೆಟ್ನಲ್ಲಿ ವಿದ್ಯಾಭರಣ ಪರಿಚಯ ಆಗಿತ್ತು. ಇನ್ನು ಮನೆಯಿಂದ ಹೊರಬಂದಂಥ ಬಳಿಕ ವೈಷ್ಣವಿ ಕುಟುಂಬಸ್ಥರು, ವೈಷ್ಣವಿ ಮತ್ತು ಈ ವಿದ್ಯಾಭರಣ ಕುಟುಂಬಸ್ಥರು ಈ ಜಾತಕದ ಬಗ್ಗೆ ಮಾತನಾಡಿದರು. ಯಾವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ. ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ವೈಷ್ಣವಿಯವರ ಜೊತೆಗೆ ಮದುವೆಯನ್ನು ಮಾಡಿಕೊಳ್ಳೋದ್ರ ಬಗ್ಗೆ ವಿದ್ಯಾಭರಣ ಫ್ಯಾಮಿಲಿ ಇಂಟ್ರೆಸ್ಟ್ ತೋರಿಸಿದ ಬಳಿಕ ಜಾತಕವನ್ನು ತೆಗೆದುಕೊಂಡು ಜಾತಕವನ್ನು ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮೊದಲು ನಮ್ಮ ಕುಟುಂಬದವರು ವೈಷ್ಣವಿಯವರನ್ನು ಕೇಳ್ತಾರೆ ಅಂತಲೂ ಕೂಡ ಹೇಳಿದರು ಆವಾಗಲೇ. ಇಲ್ಲಿ ಮತ್ತೊಂದು ವಿಚಾರ ಅಂದರೆ ವಿದ್ಯಾಭರಣ ಹಾಗೂ ವೈಷ್ಣವಿಯವರ ಜಾತಕ ಕೂಡಿ ಬಂದಿತ್ತು. ಹೀಗಾಗಿ ಹೂವು ಮುಡಿಸುವಂಥ ಶಾಸ್ತ್ರವನ್ನು ಕೂಡ ಮಾಡಲಾಗಿತ್ತು. ಇನ್ನೇನು ಇವರಿಬ್ಬರು ಮದುವೆ ಆಗಬೇಕು, ಅದಕ್ಕೆ ಅಂತಿಮ ಹಂತದ ತಯಾರಿಯೂ ಕೂಡ ಶುರುವಾಗಿತ್ತು. ಹೂವು ಮುಡಿಸುವ ಶಾಸ್ತ್ರ ಅಂದರೆ ಹುಡುಗಿಯ ಮನೆಗೆ ಹುಡುಗ ಹೋಗಿಬಿಟ್ಟು ಹೂವನ್ನು ಮುಡಿಸುವಂಥದ್ದು, ಹಾರವನ್ನು ಬದಲಾಯಿಸಿಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ಸಿಹಿಯನ್ನು ತಿಂದು ಊಟ ಮಾಡಿ ಹೋಗುವಂಥದ್ದು ಒಂದು ಈ ಎಂಗೇಜ್ಮೆಂಟ್ಗೂ ಕೂಡ ಮೊದಲು ಮಾಡುವಂಥ ಪ್ರಕ್ರಿಯೆ. ಅದನ್ನು ಮಾಡಲಾಗಿತ್ತು. ಅಲ್ಲಿಗೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ವೈಷ್ಣವಿ ಗೌಡ ಮದುವೆ ಫಿಕ್ಸ್ ಆಯಿತು ಅಂತೇಳಿ. ಇದೊಂದು ಎಂಗೇಜ್ಮೆಂಟೇ ಅಂತಲೂ ಕೂಡ ಎಲ್ಲ ಕಡೆ ವೈರಲ್ ಆಯಿತು. ಬಟ್ ಎಂಗೇಜ್ಮೆಂಟ್ ಅಲ್ಲ, ಜಸ್ಟು ಇದು ಹೂ ಮುಡಿಸುವಂಥ ಶಾಸ್ತ್ರ ಅಂತ ಹೇಳ್ಬಿಟ್ಟು ನಂತರ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿರಿಯರು ಕೂಡ ಭಾಗವಹಿಸಿದರು. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಶಂಕರ್ ಬಿದ್ರಿ ಅವರು ಕೂಡ, ನಿವೃತ್ತ ಪೊಲೀಸ್ ಆಫೀಸರ್ಸು, ಇವರು ಕೂಡ ಭಾಗಿಯಾಗಿದ್ದರು. ಜೊತೆಗೆ ಈ ವಿದ್ಯಾಭರಣವರ ತಂದೆ ತಾಯಿ, ಹಾಗೆಯೇ ಇಲ್ಲಿ ವೈಷ್ಣವಿಯವರ ತಂದೆ ತಾಯಿ, ಜೊತೆಗೆ ಹಿರಿಯರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಒಂದು ಸಂಭ್ರಮದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ವಿದ್ಯಾಭರಣ ಜೊತೆಗೆ ವೈಷ್ಣವಿ ಮದುವೆ ಆಗ್ತಾರೆ ಅಂತಲೂ ಕೂಡ ಭಾರಿ ಸುದ್ದಿ ಎಲ್ಲ ಕಡೆ ಕೂಡ ಹಬ್ಬಿತ್ತು. ಆಗಿನ್ನೂ ಕೂಡ ಸೀತಾರಾಮ ಧಾರಾವಾಹಿ ಆಗಿರಲಿಲ್ಲ. ಅಗ್ನಿಸಾಕ್ಷಿಯ ಬಳಿಕ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ರು.
ಇನ್ನು ಯಾವಾಗ ಇನ್ನೇನು ಇವರಿಬ್ಬರು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ವಿದ್ಯಾಭರಣ ಸರಿ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ದೊಡ್ಡದೊಂದು ಬಾಂಬ್ ಸಿಡಿಯುತ್ತೆ. ಬೇರೆ ಬೇರೆ ಹುಡುಗಿಯರ ಜೊತೆಗೆ ಈತನಿಗೆ ಸಂಬಂಧ ಇತ್ತು. ಈತ ದೊಡ್ಡ ಅಫೇರ್ ಇರುವಂತಹ ರಾಜ ಫ್ಲರ್ಟ್ ಅನ್ನುವಂಥ ವಿಚಾರ ಭಾರಿ ಚರ್ಚೆಯನ್ನು ಹುಟ್ಟುಹಾಕ್ತು. ಇಬ್ಬರು ಹುಡುಗಿರು ಮಾತನಾಡುವಂಥ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸಿಕ್ಕಾಪಟ್ಟೆ ವೈರಲ್ ಆಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ವೈಷ್ಣವಿಗೆ ಮುಖ ಎತ್ತಿ ನೋಡೋಕೆ ಸಾಧ್ಯವಾಗದಂಥ ಪರಿಸ್ಥಿತಿ, ರಿಯಾಕ್ಷನ್ ಕೊಡೋದಕ್ಕೆ ಅಸಾಧ್ಯವಾಗಿತ್ತು. ಬೇರೆ ಹುಡುಗಿಯರ ಜೊತೆಗೆ ಆತ ಸಂಬಂಧದಲ್ಲಿ ಇದ್ದ ಅನ್ನುವಂಥ ಆಡಿಯೋ ವೈರಲ್ ಆಯಿತು. ಈ ಬೆಳವಣಿಗೆಗಳ ನಂತರ ವೈಷ್ಣವಿ ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲಿಗೆ ನಾನು ಈ ಸಂಬಂಧವನ್ನು ಕೈ ಬಿಡುತ್ತಿದ್ದೇವೆ, ನನಗೂ ಈ ವ್ಯಕ್ತಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟನ್ನು ಹಾಕಿದ್ರು. ಈ ಘಟನೆಯಿಂದ ವೈಷ್ಣವಿ ತುಂಬ ಬೇಸರಗೊಂಡಿದ್ರು. ಆಬ್ವಿಯಸ್ಲಿ ಅಲ್ವಾ, ಒಂದು ಹುಡುಗಿಗೆ ಮದುವೆ, ಈ ಮದುವೆ ಮಾತುಕತೆ ಎಲ್ಲದಕ್ಕೂ ಕೂಡ ಒಂದು ಕನಸು ರೀ. ಅದೇ ಈ ರೀತಿ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ಯಾರಾದರೂ ಸಹಿಸ್ಕೊಳ್ಳೋದು ಹೇಗೆ ಹೇಳಿ? ಈ ಬೇಸರದಿಂದ ಹೊರಗಡೆ ಬರೋದಕ್ಕೆ ವೈಷ್ಣವಿ ಮತ್ತೆ ಧಾರಾವಾಹಿಯಲ್ಲಿ ನಟಿಸೋದನ್ನು ಶುರು ಮಾಡ್ತಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ್ಯಕ್ಟಿವ್ ಆಗಿಬಿಡ್ತಾರೆ. ಇದಾದ ಬಳಿಕ ಸಿಕ್ಕಂಥ ಧಾರಾವಾಹಿಯೇ ಸೀತಾರಾಮ ಸೀರಿಯಲ್ ಮಾಡೋದ್ರ ಮೂಲಕ ತಮ್ಮ ಹಳೆಯ ನೆನಪುಗಳನ್ನು ಮರೆಯೋದಕ್ಕೆ ಈ ವೈಷ್ಣವಿ ಪ್ರಯತ್ನವನ್ನು ಪಡ್ತಾರೆ. ಇದಾದ ನಂತರ ಕಳೆದ ವಾರ ಅನ್ಕುಲ್ ಮಿಶ್ರಾ ಅವರ ಜೊತೆಗೆ ಕೊನೆಗೂ ಕೂಡ ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಾರೆ. ಯಾರಿಗೂ ಕೂಡ ಗೊತ್ತಾಗದಂತೆ ವೈಷ್ಣವಿ ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಾರೆ. ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ವೀಡಿಯೋಸ್ಗಳನ್ನು ಹಂಚಿಕೊಳ್ತಾರೆ. ಜೊತೆಗೆ ವಿದ್ಯಾಭರಣ ಕೂಡ ವೈಷ್ಣವಿ ಗೌಡ ಅವರ ಹಳೆಯ ಹಳೆಯ ವಿಡಿಯೋಗಳನ್ನು ಮತ್ತೆ ಮುನ್ನೆಲೆಗೆ ಸೋಷಿಯಲ್ ಮೀಡಿಯಾ ತರುತ್ತೆ. ಮೊದಲು ಫಿಕ್ಸ್ ಆಗಿದ್ದಂಥ ವಿದ್ಯಾಭರಣ ಅವರ ಬಗ್ಗೆ ಜನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ವಿದ್ಯಾಭರಣ ಕೆಲ ಸಿನಿಮಾದಲ್ಲಿ ನಟಿಸಿದ್ರು ಅಂತೇಳಿ ಹೇಳಲಾಗ್ತದೆ. ಆದರೆ ಆ ಸಿನಿಮಾ ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಘಟನೆ ನಂತರ ಅವರು ಯಾವುದೇ ಸಿನಿಮಾವನ್ನು ಕೂಡ ಒಪ್ಪಿಕೊಂಡಿಲ್ಲ ಮತ್ತು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈ ಘಟನೆ ಆದ ಬಳಿಕ ತುಂಬ ಸೈಲೆಂಟ್ ಆಗಿದ್ದಾರೆ ವಿದ್ಯಾಭರಣ. ಅಲ್ಲದೆ ವಿದ್ಯಾಭರಣ ದೇವಸ್ಥಾನ ಅಂತೇಳ್ಬಿಟ್ಟು ಈಗ ದೇವಸ್ಥಾನಗಳ ಮೊರೆಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗಿರುವಂಥ ಫೋಟೋಸ್ಗಳನ್ನು ಮಾತ್ರ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ವಿದ್ಯಾಭರಣ ಅವರ ಅಮ್ಮ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದರು ಬಿಫೋರ್ ಈ ಇನ್ಸಿಡೆಂಟು. ಅದಾದ ಬಳಿಕ ಅವರು ಕೂಡ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಗ್ಯಾಪನ್ನು ಕಾಪಾಡಿಕೊಳ್ತಾರೆ. ಎಲ್ಲ ವಿಚಾರಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಿಂದ ಅವರು ಕೂಡ ದೂರ ಆಗ್ತಾರೆ. ಅವರು ಕೂಡ ಯಾವ ವಿಚಾರವನ್ನು ಕೂಡ ಶೇರ್ ಮಾಡೋದಿಲ್ಲ. ಇದಾದ ಬಳಿಕ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಸಿಕ್ಕಾಪಟ್ಟೆ ನೊಂದು ಬೆಂದು ಕೂರ್ತಾರೆ. ಒಂದು ರೀತಿಯಲ್ಲಿ ಅವಮಾನಕಾರಿ ಸಂಗತಿಯೂ ಕೂಡ ಹೌದು. ಫಿಕ್ಸ್ ಆದಂಥ ಮದುವೆ, ಅದು ಕೂಡ ಈ ರೀತಿಯಾದಂಥ ಕಾರಣಗಳಿಂದ ಅದು ಮುರಿದು ಬೀಳೋದಿದೆಯಲ್ಲ, ಅದು ತುಂಬ ಅವಮಾನಕಾರಿ. ಇಲ್ಲೂ ಕೂಡ ಹಾಗೆ ಆಗ್ತದೆ. ಬಟ್ ಆದರೆ ವೈಷ್ಣವಿ ಇದು ಯಾವುದ್ರ ಬಗ್ಗೆನೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಂತರ ಇದರಿಂದ ಹೊರಗಡೆ ಬರ್ತಾರೆ. ಈಸಿಯಾಗಿ ಹೊರಗಡೆ ಬಂದು ಇವತ್ತಿಗೆ ಮತ್ತೊಂದು ಮದುವೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಮದುವೆ ವಿಚಾರ ಬಂದಾಗ ಒಂದು ಹುಡುಗಿ ಅಥವಾ ಒಂದು ಹುಡುಗ ಇಬ್ಬರಿಗೂ ಕೂಡ ನೋವಾಗ್ತದೆ. ಹುಡುಗಿ ವಿಚಾರ ಬಂದಾಗ ಎಲ್ಲರೂ ಕೂಡ ಧ್ವನಿಯನ್ನು ಎತ್ತುತ್ತಾರೆ. ಆದರೆ ಹುಡುಗನ ವಿಚಾರ ಬಂದಾಗ ಹುಡುಗನ ಜೀವನ ಅಂದರೆ ಯಾರೂ ಕೂಡ ಧ್ವನಿಯನ್ನು ಎತ್ತೋದಿಲ್ಲ. ಇಂತಹ ಪ್ರಶ್ನೆಗಳನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೇಳ್ತಿದ್ದಾರೆ. ಹುಡುಗಿಯರು ತುಂಬ ಬೇಗ ಎಲ್ಲವನ್ನು ಕೂಡ ಮರೆತು ಮತ್ತೊಂದು ಮದುವೆಯನ್ನು ಇನ್ನೊಬ್ಬ ಹುಡುಗನ ಹಿಂದೆ ಹೋಗ್ತಾರೆ. ಆದರೆ ಹುಡುಗ ಹಾಗಲ್ಲ. ಅದೇ ಹುಡುಗಿಗೋಸ್ಕರ ಕಾಯ್ತಾ ಕೂತಿರ್ತಾರೆ. ಅದು ಕಾಮನ್. ಇಲ್ಲಿ ವೈಷ್ಣವಿ ಅವರು ಕೂಡ ಇದೇ ಮಾಡಿದ್ದಾರೆ. ಆದರೆ ಅಸಲಿಗೆ ವೈಷ್ಣವಿ ಅವ್ರದ್ದು ಏನೂ ತಪ್ಪಿಲ್ಲ. ಅವರೇ ತುಂಬ ನೋವನ್ನು ಅನುಭವಿಸಿದ್ದು, ತುಂಬ ಬೇಸರವನ್ನು ಮಾಡ್ಕೊಂಡಿದ್ರು. ಇದೀಗ ಅವರ ಹೊಸ ಜೀವನ ಶುರುವಾಗಿದೆ. ಏನೇ ಆಗಲಿ ವೈಷ್ಣವಿ ಅವರ ಲೈಫು ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಈಗ ವಿದ್ಯಾಭರಣ ಅವರು ಕೂಡ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾವುದ್ರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಇಲ್ಲ. ಜಸ್ಟ್ ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ, ಫೋಟೋಸ್ಗಳನ್ನು ಹಾಕ್ತಿದ್ದಾರೆ. ಈ ಧಾರ್ಮಿಕವಾಗಿ ವೈದಿಕವಾಗಿ ಸ್ವಲ್ಪ ಇಂಟ್ರೆಸ್ಟನ್ನು ತೋರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಎಲ್ಲದೂ ಕೂಡ ನಾರ್ಮಲ್ ಆಗಬಹುದು. ಈಗ ನಾನು ಮದುವೆ ಆಗಬೇಕಾಗಿರೋಂಥ ಹುಡುಗಿ ಇನ್ನೊಬ್ಬನ ಮದುವೆ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಕೇಳಿ ಸಹಜವಾಗಿ ಶಾಕ್ ಆಗಿರುತ್ತೆ. ಒಂದು ರೀತಿಯಲ್ಲಿ ಬೇಸರವೂ ಕೂಡ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲವನ್ನು ಕೂಡ ಸ್ವೀಕರಿಸಲೇಬೇಕು. ಲೈಫ್ ಮಸ್ಟ್ ಗೋ ಆನ್ ಅಲ್ವಾ? ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಹಾರೈಕೆ ಅಷ್ಟೇ. ನಿಮ್ಮ ಹಾರೈಕೆ ಏನು ಸ್ನೇಹಿತರೆ? ಇಲ್ಲಿ ವೈಷ್ಣವಿ ಕೂಡ ಮಾಡಿದಂಥ ಸರಿ ಅಂತೇಳಿ ಅನಿಸುತ್ತಾ, ಅಥವಾ ವಿದ್ಯಾಭರಣ ಮಾಡಿದ್ದು ತಪ್ಪು ಅಂತೇಳಿ ಅನಿಸುತ್ತಾ? ಏನು ನಿಮ್ಮ ಅಭಿಪ್ರಾಯ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.